ಭಾರತ ಸರ್ಕಾರದಿಂದ ಅತ್ಯಂತ ಅನ್ಯಾಯ ಏನಾದ್ರೂ ಆಗಿದ್ರೆ ಅದು ಈ ಹೆಣ್ಣು ಮಗಳಿಗೆ ಮಾತ್ರ. ನೀವು ನೋಡ್ತಾ ಇರೋದು ಕೇವಲ ಒಂದು ಇಮೇಜ್ ಅಲ್ಲ, ಇದು ನಮ್ಮ ದೇಶದ ಒಂದು ಹೆಣ್ಣು ಮಗಳ ಮೇಲೆ ಆದಂತಹ ಅತ್ಯಂತ ಕ್ರೌರ್ಯವಾದ ವಿಚಾರ. ಈಕೆ ಮನಸ್ಸು ಮಾಡದೆ ಹೋಗಿದ್ದಿದ್ರೆ ಅಂದು ಸುಭಾಷ್ ಚಂದ್ರ ಬೋಸ್ ಸಹ ಬದುಕುಳಿತಿರ್ಲಿಲ್ಲ, ಹಿಂದ್ ಆಜಾದ್ ಫೌಜ್ ಸಹ ರಚನೆ ಆಗ್ತಾ ಇರ್ಲಿಲ್ಲ. ಭಾರತ ಮಾತೆ ತನ್ನ ಗರ್ಭದಲ್ಲಿ ಹೊತ್ತಂತ ಮಗಳು, ಇಂಡಿಯಾಸ್ ಫಸ್ಟ್ ವುಮೆನ್ ಸ್ಪೈ ನೀರಾ ಆರ್ಯ. ಹುಟ್ಟಿದ್ದೇನೋ ಶ್ರೀಮಂತ ಆರ್ಯ ಕುಟುಂಬದಲ್ಲಿ, ಆದ್ರೆ ಕಾಲಿಟ್ಟಿದ್ದು ದೇಶಭಕ್ತಿ ಎಂಬ ಅಗ್ನಿಯಲ್ಲಿ. ಈ ಕತೆ ಶುರುವಾಗತ್ತೆ ಬ್ರಿಟಿಷರ ಹತ್ರ ಅಧಿಕಾರ ಮತ್ತು ಹಣದ ವ್ಯಾಮೋಹಕ್ಕೆ ಸಿಲುಕಿದ್ದಂತ ಶ್ರೀಕಾಂತ್ ಜಯರಂಜನ್ ದಾಸ್ ಅನ್ನೋ CID ಆಫೀಸರ್ನ ನೀರಾ ಮದುವೆ ಮಾಡ್ಕೊಂಡ್ಮೇಲೆ. ಅದೊಂದು ದಿನ ಬ್ರಿಟಿಷ್ ಗವರ್ಮೆಂಟ್ ಶ್ರೀಕಾಂತ್ ಜಯರಂಜನ್ ದಾಸ್ಗೆ ಒಂದು ಆರ್ಡರ್ ಪಾಸ್ ಮಾಡುತ್ತೆ, ಸುಭಾಷ್ ಚಂದ್ರ ಬೋಸ್ ನ ಕೊಲ್ಲಬೇಕು ಅಂತ. ಸ್ವಲ್ಪ ಸಹಿತ ಯೋಚನೆ ಮಾಡದ ಶ್ರೀಕಾಂತ್ ಜಯರಂಜನ್ ದಾಸ್ ತನ್ನ ಟೀಮ್ ಜೊತೆಗೆ ನೇತಾಜಿ ಅವರನ್ನ ಕೊಲ್ಲಲಿಕ್ಕೆ ಮುಂದಾಗ್ತಾರೆ. ಆ ಕೃತ್ಯದಲ್ಲಿ ನಡೆದಿದ್ದು ಘನಘೋರ ವಿಚಾರಗಳು. ಆ ಶೂಟ್ಔಟ್ ನಲ್ಲಿ ಕಾರ್ನ ಚಾಲಕ ಸತ್ ಹೋಗ್ತಾನೆ. ನೀರಾ ಮತ್ತೊಂದು ಕ್ಷಣಾನು ಯೋಚನೆ ಮಾಡದೆ ತನ್ನ ಗಂಡನನ್ನೇ ಕೊಲ್ತಾಳೆ. ಇದನ್ನ ತಿಳ್ಕೊಂಡಂತಹ ಬ್ರಿಟಿಷ್ ಸರ್ಕಾರ ನೀರಾಳನ್ನ ಬಂಧಿಸಿ ಅಂಡಮಾನ್ ಸೆಲ್ಯುಲರ್ ಜೈಲಿಗೆ ತಳ್ಳುತ್ತೆ. ಮುಂದೆ ನಡೆದಿದ್ದೆಲ್ಲ ಕರಾಳ ಕಥೆಗಳು. ಅಲ್ಲಿ ನೀರಾಳಿಗೆ ಕೊಡಬಾರದ ಶಿಕ್ಷೆಗಳನ್ನ ಕೊಡ್ತಾರೆ. ಅದೆಷ್ಟು ನರಕ ಹಿಂಸೆ ಯಾತನೆಗಳನ್ನ ಪಡ್ತಾಳೆ ನೀರಾ. ಅದೆಷ್ಟು ಹಿಂಸೆ ಕೊಟ್ಟು ಕೇಳಿದ್ರು ನೀರಾ ಸುಭಾಷ್ ಚಂದ್ರ ಬೋಸ್ ಬಗ್ಗೆನ ಯಾವುದೇ ವಿಚಾರನ ಹೇಳಲ್ಲ. ಅದೊಂದು ದಿನ ಬ್ರಿಟಿಷ್ ಅಧಿಕಾರಿ ನೀರಾಳಿಗೆ ಬಹಳ ಚಿತ್ರ ಹಿಂಸೆ ಕೊಡ್ತಾನೆ. ನೇತಾಜಿ ಬಗ್ಗೆ ಮಾಹಿತಿ ಕೊಟ್ರೆ ನೀರಾಳನ್ನ ಬಿಡುವುದಾಗಿನೂ ಹೇಳ್ತಾರೆ. ಅದಕ್ಕಾಗಿ ನೀರಾ ಕೊಟ್ಟ ಉತ್ತರನೇ ಬೇರೆ. ಸ್ವಲ್ಪವೂ ಎದುರದ ನೀರಾ ತನ್ನ ಹೃದಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಅಂತ ಹೇಳ್ತಾಳೆ. ಹಾಗಿದ್ರೆ ಸುಭಾಷ್ ಚಂದ್ರ ಬೋಸ್ ನ ಅಲ್ಲಿಂದನೇ ಕರ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಪೆಂಟರ್ಗೆ ನೀರಾಳ ಸ್ತನಗಳನ್ನ ಕುಂಡರ್ಸಕ್ಕೆ ಹೇಳ್ತಾನೆ. ಇಷ್ಟೆಲ್ಲ ಆದ್ರೂನು ನೀರಾ ಆರ್ಯ ಸುಭಾಷ್ ಚಂದ್ರ ಬೋಸ್ ಬಗ್ಗಿನ ಒಂದು ವಿಚಾರ ಸಹಿತ ಹೇಳಲ್ಲ. ಸಲ್ಯೂಟ್ ಇಂಥ ಮಹಿಳೆಗೆ, ಆಕೆಯ ದೇಶಭಕ್ತಿಗೆ. ಭಾರತ 1947ರಲ್ಲಿ ಸ್ವತಂತ್ರ ಕಾಣ್ತು. ನೀರಾ ಸಹ ಬಿಡುಗಡೆ ಆದ್ಲು. ಆದ್ರೆ ತನ್ನ ಕೊನೆ ದಿನಗಳನ್ನ ನಿಭಾಯಿಸೋಕೆ ಬಹಳ ಕಷ್ಟ ಪಡ್ತಾರೆ. ಕೊನೆಗೆ ಅವರು ಆರಿಸಿಕೊಂಡಿದ್ದು ಹೈದರಾಬಾದಿನ ಒಂದು ಸಣ್ಣ ಗಲ್ಲಿಯಲ್ಲಿ ಹೂಗಳನ್ನ ಕಟ್ತಾ ತನ್ನ ಕೊನೆಯ ಜೀವನನ ಕಳೀತಾರೆ. ದೇಶ ಮರೆತ ಒಬ್ಬ ವೀರ ಮಹಿಳೆ ನೀರಾ ಆರ್ಯ.